ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶಾಲೂಸ್ ಕಿಚನ್ ಅಂಡ್ ಬ್ಲಾಗ್. ನಾನು ಇವತ್ತು ಅಡುಗೆ ಮಾಡ್ತಲ್ಲ ಏನಕ್ಕಪ್ಪ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಬಂದಿದೆ ಕಸ್ಟಮರ್ದು. ಸೊ ಅದನ್ನ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಇವತ್ತು ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಯಾವ ಥರ ಕಟಿಂಗ್ ಮಾಡ್ತೀನಿ, ಕಸ್ಟಮರ್ ಯಾವ ಥರ ಖುಷಿ ಪಟ್ಟರು ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಬನ್ನಿ ನೋಡೋಣ. ಇದು ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ದಾರೆ ಮೆಷರ್ಮೆಂಟ್ಗೆ ಯಾವ ಥರ ಇದೆ ಸೇಮ್ ಆಸ್ ಇಟ್ ಈಸ್ ಬೇಕು ಅಂತ ಹೇಳಿ. ಉದ್ದ ಮಾತ್ರ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ಏನಿದೆ ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚಿಂದ ಈ ಎಂಡ್ವರೆಗೂ ಎಷ್ಟಿದೆ ಅಂತ ಲೈಟಾಗಿ ಹಿಂಗೆ ಹೇಳ್ಕೊಳ್ಬೇಕು ನೀವು. ಸೊ ಇದು ಬಂದು 13 ಇದೆ, ಅವ್ರಿಗೆ ಎಕ್ಸ್ಟ್ರಾ 13.5 ತೋರಿಸ್ಬೇಕು ಬೇಕು. ಅವರು ಉದ್ದ ಕೇಳಿದ್ದಾರೆ, ಅರ್ಧ ಇಂಚ್ ಅಷ್ಟು ಉದ್ದ ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೀಗೆ ಎಳೆದ್ರೆ ನಮ್ಗೆ ಕರೆಕ್ಟಾಗಿ ಇದು ಕಾಣುತ್ತೆ. ಇದು ಬಂದು ಪೂರ್ತಿ ಉದ್ದ 13 ಇದೆ, ಕಸ್ಟಮರ್ ಕೇಳಿರೋದು ಅರ್ಧ ಇಂಚು, ಅದಕ್ಕೋಸ್ಕರ ನಾನು 13.5 ತಗೊಳ್ತಾ ಇದ್ದೀನಿ. ಇದು ಬಂದು ಫುಲ್ ಲೆಂತು 13.5 ಆಯ್ತಾ. ಈಗ ಇದಕ್ಕೆ 1 ಇಂಚ್ ಆಡ್ ಮಾಡ್ಕೋಬೇಕು, ಪ್ಲಸ್ 1 ಇಂಚು, ಟೋಟಲ್ 14.5 ಆಯಿತು ನಮಗೆ ಆಯ್ತಾ. ಸೊ ನಾವೇನು ತೊಗೊಂಡಿದ್ದೀವಿ ಕರೆಕ್ಟಾಗಿ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ, ಯಾಕಂದರೆ ಇದು ಬಟ್ಟೆ ಆ ಕಡೆ ಈ ಕಡೆ ಏರುಪೇರು ಇರುತ್ತೆ, ಅದಕ್ಕೋಸ್ಕರ ಇದು ಸ್ಟ್ರೈಟ್ ಬರಲಿ ಅಂದ್ಬಿಟ್ಟು ನಾನು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ 14.5 ಅಲ್ವಾ, 13.5 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಟೋಟಲ್ ಇಲ್ಲಿಗೆ ಅರ್ಧ ಇಂಚ್ ಮಾರ್ಜಿನ್ನು, ಇಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಆಯಿತಾ. ಸೊ ಹೀಗಿದನ್ನು ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗುತ್ತೆ, ನಾನು ಕಟಿಂಗ್ ವಿಡಿಯೋ ಮಾತ್ರ ಹಾಕ್ತೀನಿ, ಸ್ಟಿಚಿಂಗ್ ವಿಡಿಯೋ ಇನ್ನೊಂದ್ಸತಿ ಹಾಕ್ತೀನಿ. ಸೊ ನಮಗಿದು ಫಸ್ಟ್ ಒನ್ ಬ್ಲೌಸಲ್ಲಿ ಏನು ತೊಗೊಳ್ಬೇಕಾಗಿರೋದು, ಫುಲ್ ಲೆಂತು ತೊಗೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಏನೇ ಯಾವುದೇ ಬ್ಲೌಸ್ ಬಂದರೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಇದಾಯಿತು. ನೆಕ್ಸ್ಟು ಈಗ ವೇಸ್ಟ್ ರೌಂಡು. ವೇಸ್ಟ್ ರೌಂಡ್ ಅಂದರೆ ಇಲ್ಲಿ ಉಪ್ಪಟ್ಟಿ ಇದೆಯಲ್ಲ, ಉಪ್ಪಟ್ಟಿಯಿಂದ ಇಲ್ಲಿವರೆಗೂ. ಸೊ ಇಲ್ಲಿಂದ ಫುಲ್ ಬ್ಲೌಸು ಕಂಪ್ಲೀಟಾಗಿ ಇದು ತಗೊಳ್ಬಾರ್ದು, ಈ ದಾರ ಇರೋದನ್ನ ಕ್ಲೋಸ್ ಮಾಡಿದ್ರೆ ನಮಗೆ 31 ಇದೆ. ಸೊ ಈಗ ವೇಸ್ಟ್ ರೌಂಡ್ ಬಂದು 31 ಡಿವೈಡೆಡ್ ಬೈ 4, 31 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 31 ಬಾಕ್ಸಿದ್ರೆ 4ರಲ್ಲಿ ನಮಗೆ 7.25 ಬರುತ್ತೆ, 7.25. ಸೊ ಇಲ್ಲಿಂದ ಈ ಕಡೆ ತೊಗೊಳ್ಬೇಕು, ಇದು 7.25, 1 ಇಂಚು ಎಕ್ಸ್ಟ್ರಾ, ಅದಾದಮೇಲೆ 2 ಇಂಚು. ಬಿಗ್ನರ್ಸ್ ಆದರೆ 2 ಇಂಚ್ ತೊಗೊಳ್ಳೇಬೇಕು. ಯಾಕೆ ಅಂದರೆ ಏನಾದರೂ ಅವ್ರಿಗೆ ಲೂಸು ಟೈಟು ಅಂತ ಏನಾದರೂ ಸ್ಟಾರ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಬಟ್ಟೆ ಬೇಕು ಅಂತ ಕೇಳ್ತಾರೆ ಕಸ್ಟಮರ್. ಆ ಕಸ್ಟಮರ್ ಬಟ್ಟೆ ಬೇಕು ಅನ್ನೋಕ್ಕೋಸ್ಕರ ನಾವು ಇಲ್ಲಿ 2 ಇಂಚ್ ಬಿಡ್ತಾ ಇದ್ದೀವಿ. ಕೆಲವರು 1 ಇಂಚ್ ಬಿಡ್ತಾರೆ, 1.25 ಇಂಚ್ ಬಿಡ್ತಾರೆ. ನಮ್ಗೆ ಅದು ಅವಶ್ಯಕತೆ ಇಲ್ಲ, 2 ಇಂಚ್ ಬಿಡೋಣ. ಬೇಕಾದ್ರೆ ನಮಗೆ ಯಾವ್ದು ಬಟ್ಟೆ ಬೇಡ ಅಂದರೆ ಬೇಕಾದ್ರೆ ಕಟ್ ಮಾಡಿ ಬಿಸಾಕ್ಬೋದು. ಈ 1 ಇಂಚ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ ಈ 2 ಡಾಟ್ ಬರುತ್ತೆ ಬ್ಲೌಸಲ್ಲಿ. ಸೊ ಇದಕ್ಕೋಸ್ಕರ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೊ ಇದು ಸೆಕೆಂಡ್ ರೌಂಡ್ ಆಯಿತು. ಫಸ್ಟ್ ಫುಲ್ ಲೆಂತು, ಸೆಕೆಂಡ್ ಬಂದು ವೇಸ್ಟ್ ರೌಂಡು. ವೇಸ್ಟ್ ರೌಂಡಲ್ಲಿ ಎಷ್ಟಿದೆ ಅದನ್ನು 4 ಭಾಗ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಸಿಗುತ್ತೋ ಅದರಿಂದ 1 ಇಂಚ್ ಎಕ್ಸ್ಟ್ರಾ. ಟೋಟಲ್ ಆಗಿ ವೇಸ್ಟಲ್ಲಿ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಈಗ ಶೋಲ್ಡರ್ ನೀಟಾಗಿ ಹೀಗೆ ಬ್ಲೌಸ್ ಹಾಕೊಳ್ಳಿ. ಈ ಕಡೆ ಈಗೆಲ್ಲ ಇರಬಾರ್ದು, ಇದು ಕರೆಕ್ಟಾಗಿ ಹೀಗೆ ಬರಬೇಕು. ಏನಿದೆ ಇದು ಆ್ಯಸ್ ಇಟ್ ಈಸ್ ಬ್ಲೌಸು ಹೀಗೆ ಬರಬೇಕು. ಶೋಲ್ಡರ್ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಸೊ ಇಲ್ಲಿಂದ ಏನು ಇದು ಹೊಲಿಗೆ ಕಾಣಿಸ್ತಾ ಇದೆಯಲ್ಲ ನಿಮಗೆ,
ಈ ಹೊಲಿಗೆಯಿಂದ ಈ ಹೊಲಿಗೆಗೆ ಎಷ್ಟು ಬರುತ್ತೆ ಅಂತ ನೋಡ್ಬೋದು. 12 ಇದೆ. ಸೊ ಇದು 12, ಶೋಲ್ಡರ್ ಬಂದು 12, 12ರಲ್ಲಿ ಅರ್ಧ ಅಂದರೆ 6. ಸೊ ಇವಾಗ ನಮಗೆ ಇಲ್ಲಿ ಶೋಲ್ಡರ್ ವಿಡ್ತ್ 6 ಇಂಚ್ ಸಿಕ್ಬಿಡ್ತು. ಸೊ ನಮ್ಗೆ ಇದು ತೆಗಿಯೋಕ್ಕೂ ಬರಲ್ಲಪ್ಪ, ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋರಿಗೆ ಡ್ಯಾಮ್ ಆಗಿ 2.5 ಇಂಚ್ ತಗೊಳ್ಳಿ. ಅದಕ್ಕೆ 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈ ಶೋಲ್ಡರ್ ವಿಡ್ತ್ ಎಷ್ಟಿದೆ ಬಟ್ಟೆಲಿ, ಸೊ ಇದು ಬಂದು 2.5 ಇದೆ. ಇಲ್ಲಿ 2.5 ಕೊಡಿ. ಇದಕ್ಕೆ ಅರ್ಧ ಇಂಚು ಸೇರಿಸಿ. ಸೊ ಟೋಟಲ್ ಆಗಿ ನಮ್ಗೆ ಇಲ್ಲಿ 6 ಇಂಚ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಏನು ನಾವು ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡಿದ್ವಿ 12, ಅದರಲ್ಲಿ ಅರ್ಧ ಅಂದರೆ 6, ಅದೇ ಮೆಷರ್ಮೆಂಟ್ ಇಲ್ಲಿಗೆ ಬಂತು ನಮಗೆ. ಅದೇ ಡೌನಲ್ಲಿ ಕರೆಕ್ಟಾಗಿ 6 ಇಂಚ್ ನಾವು ಕೆಳಗಿಳಿಸ್ಕೊಳ್ಬೇಕು. ಸೊ ಇದು 6 ಇಂಚು, ಇಲ್ಲಿಗೂ 6 ಇಂಚು. ಈಗ ಇದನ್ನ ಸ್ಟ್ರೈಟ್ ಲೈನ್ ಮಾಡ್ಕೋಬೇಕು. ಸೊ ಹೀಗೆ ಇದು ರೆಡಿ ಆಯಿತು. ಶೋಲ್ಡರ್ ಆಯಿತು, ಆರ್ಮೋಲ್ ಡೌನಿಂಗ್ ಆಯಿತು, ವೇಸ್ಟ್ ರೌಂಡ್ ಆಯಿತು, ಫುಲ್ ಲೆಂತ್ ಆಯಿತು. ಈಗ ಚೆಸ್ಟ್ ರೌಂಡು. ಚೆಸ್ಟಲ್ಲಿ ಹೀಗೆ ಹಾಕೊಳ್ಬೇಕು. ಕರೆಕ್ಟಾಗಿ ಹೀಗೆ ಹಾಕೊಳ್ಳಿ. ಏನು ಈ ಹೊಲಿಗೆ ಇದೆಯಲ್ಲ, ಈ ಹೊಲಿಗೆಯಿಂದ ಈ ಹೊಲಿಗೆವರೆಗೂ ನೋಡಬೇಕು. ಟೋಟಲ್ ನಮಗೆ 19.5 ಇದೆ. ಸೊ ನಮಗಿದೆಲ್ಲ ಈ ಉಕ್ಸ್ ಕಡೆ ಲೈಟಾಗಿ ಹೀಗೆ ಎಳೆದ್ರೆ ನಿಮಗೆ ಅದು ಮೆಷರ್ಮೆಂಟ್ ಸಿಕ್ಬಿಡುತ್ತೆ. ಬ್ಯಾಕಿಂದ ನಮ್ಗೆ ಮೆಷರ್ಮೆಂಟ್ ತೊಗೊಳಕ್ಕೆ ಬರ್ತಾ ಇಲ್ಲ ಅನ್ನೋರು ಈ ಥರ ಮಾಡ್ಬೋದು. ಇದು ಬಿಗಿನರ್ಸ್ಗೆ 9.25 ಬರುತ್ತೆ. ಬ್ಯಾಕಲ್ಲಿ ನಾನು 19.5 ಮೆಷರ್ಮೆಂಟ್ ತೊಗೊಂಡಿದ್ನಲ್ಲ, ಅದೇ ಮೆಷರ್ಮೆಂಟೇ, ಅದರಿಂದ 2 ಇಂಚ್ ಎಕ್ಸ್ಟ್ರಾ. ಸೊ ಬ್ಯಾಕಲ್ಲಿ ನಿಮಗೆ ಆರಾಮ್ಸಾಗಿ ತೊಗೋಬೋದು. ನಿಮ್ಗೆ ಯಾವುದು ರಿಸ್ಕ್ ಇರಲ್ಲ. ಇಲ್ಲಿ ಅಂದರೆ ಡಾಟ್ ಇರುತ್ತೆ, ನಿಮ್ಗೆ ಆ ಡಾಟಿಗೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಮತ್ತೆ ನೀವು ಅದನ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕೆ ಕನ್ಫ್ಯೂಸ್ ಆಗುತ್ತೆ ಅಂದವ್ರಿಗೆ. ಯಾಕೆಂದರೆ ನಮಗೆ ಈ ಡಾಟು ಬರುತ್ತೆ, ಇಲ್ಲಿ ಹಿಡಿತೀವಿ. ಸೊ ಅವಾಗ ಏನಾಗುತ್ತೆ, ಇದು ನಿಮಗೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಅವಾಗ ಎಷ್ಟು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಅವಾಗ ಕರೆಕ್ಟಾಗಿ ಮೆಷರ್ಮೆಂಟ್ ಸಿಕ್ಬಿಡುತ್ತೆ. ಸೊ 9.5 ಅಂದರೆ ನಮಗಿಲ್ಲಿ ಬಟ್ಟೆ ಹೀಗೆ ಎಳ್ಕೊಂಡ್ರೆ ಸ್ಯಾಗ್ ಮಾಡಿದ್ರೆ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಹೊಲಿಗೆಗೋಸ್ಕರ ಹೋಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ನೀಟಾಗಿ ಗೊತ್ತಾಗುತ್ತೆ. ಇದು ನಾನು ಫಸ್ಟ್ ಟೈಮ್ ಬ್ಲೌಸ್ ಕಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿತ್ತು ಅಂದರೂ ನೀವು ನನಗೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಚೆಸ್ಟ್ ಬಂದು 9.25, ಇಲ್ಲಿಂದ ಇಲ್ಲಿಗೆ 9.25 ತೊಗೊಂಡಿದ್ದೀವಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೊ ನಮ್ಗೆ ಇದೆಲ್ಲ ರೆಡಿ ಆಯಿತು. ಈಗ ಲೈನ್ ಹಾಕೋಬೇಕು. ರೆಡಿ ಆಯಿತಾ? ಇಷ್ಟೇ. ಇದು ಕಂಪ್ಲೀಟ್ ಆಯಿತು. ಈಗ ಇದು ಏನಿದೆ ಆರ್ಮೋಲ್ ಡೌನ್ ಇದೆಯಲ್ಲ, ಸೊ ಈ ಸೆಂಟರ್ ಪಾಯಿಂಟ್ಗೆ 1.5 ಇಂಚು ಲೈನ್ ತೊಗೊಳ್ಬೇಕು. ಇದು ಆರ್ಮೋಲ್ ಕರ್ವ್ ಮಾಡ್ತೀವಿ. ಈಗ ಆ ಕರ್ವ್ಗೆ 1.5 ಇಂಚ್ ತೊಗೊಳ್ಬೇಕು. ಸೊ ಇದು ಹೊಸ್ದಾಗಿ ಮಾಡೋರಿಗೆ ಇದು ಕರ್ವ್ ಹಾಕಕ್ಕೆ ಬರಲ್ಲ ಅಂದರೆ ಕರ್ವ್ ಸ್ಕೇಲ್ ಇಟ್ಕೊಳ್ಳಿ, ನೀಟಾಗಿ ಈ ಶೇಪ್ ಕೊಡಿ. ಸೊ ಇದು ಶೇಪ್. ಹೀಗೆ ಕರ್ವ್ ಕೊಡೋದು. ಓಕೆನಾ? ಈಗ ಇದು ಆಯಿತು. ಆಲ್ಮೋಸ್ಟ್ ಇದು 50% ಮುಗ್ದೋಯ್ತು ಬ್ಲೌಸ್. ಈಗ ನೆಕ್ ಡೌನ್ ಎಷ್ಟು ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಬ್ಲೌಸ್ದು ನೆಕ್ ಡೌನ್ ಎಷ್ಟಿದೆ, ಸೊ
ಸೊ ಹೀಗೆ ಇಟ್ಕೊಳ್ಳಿ. ಏನು ಈ ಹೊಲಿಗೆ ಬಂದಿದೆ ನೋಡಿ, ಆ ಹೊಲಿಗೆ ಹತ್ರ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಹೀಗೆ ಇದು ಲೈನ್ ಎಲ್ಲಿದೆ ಇದ್ದು ಇಲ್ಲಿದೆ ಅಲ್ವಾ, ಸೊ ಹೀಗೆ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ನೀವು ಇದನ್ನ ಮಾರ್ಜಿನ್ ತೊಗೊಂಡ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಇದು ಬಂದು 5.5 ಡೌನ್ ಇದೆ, ನೆಕ್ ಡೌನ್. ಸೊ ನಮ್ಗೆ ಇದೆಲ್ಲ ಕನ್ಫ್ಯೂಸ್ ಆಗುತ್ತಪ್ಪ, ಇದು ಬರಲ್ಲ, ನಮ್ಗೆ ತಲೆ ಕೆಟ್ಟೋಗ್ತಾ ಇದೆ, ಏನು ತೊಗೊಳ್ಳೋದು ಅಂತ ಅಂದರೆ ಆಗೇನು ಮಾಡ್ತೀರಾ ಅಂದರೆ, ಏನಿದೆ ಈ ಬಿಡ್ತು ಇಲ್ಲಿ 7 ಇಂಚ್ ಇದೆ. ಸೊ ಇದನ್ನು ಹಿಂಗೆ 7 ಇಂಚ್ ಅಂತ ಬರ್ಕೊಳ್ಳಿ ಆಯಿತಾ. ಬಾಡಿ ಲೆಂತಲ್ಲಿ ಎಷ್ಟಿದೆ 13.5 ಇದೆ. ಸೊ 13.5ಲಿ 0.5 -7 ನೋಡಿ, -7 ಅಂದರೆ ನಮಗೆ 6.5 ಇಂಚ್ ಆನ್ಸರ್ ಬಂತು. ಸೊ ನೆಕ್ ವಿಡ್ತ್ ಡೌನ್ ನಾವು ಇಲ್ಲಿ ಬೇಕಾದರೆ ಹಾಗೆ 6.5ಗೆ ಡೌನ್ ಮಾಡ್ಕೋಬೋದು. ಸೊ ಇದು ಬಂದು 6.5. ಸೊ ಇದು ಬಂದು ಕ್ಲೋಸ್ ನೆಕ್, ಇದು ಜಾಸ್ತಿ ಬ್ರಾಡ್ ಇಲ್ಲ, ಅಷ್ಟೊಂದು ಇದಿಲ್ಲ, ಜಸ್ಟ್ ಹಾಗೆ ಒಂದು ರೌಂಡ್ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಅಷ್ಟೇ ಕೊಡಬೇಕು. ಅದು ಬೇಕಾದ್ರೆ ಬ್ರಾಡ್ ವಿಡ್ತ್ ಎಷ್ಟಿದೆ ಸೇಮ್ ಇದೆ, ಆ್ಯಸ್ ಇಟ್ ಈಸ್ ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡ್ರೆ ಸಾಕು. ಸೊ ಇದು ಬಂದು ಹೀಗೆ ಇಲ್ಲಿ ಬಂದು ಲೈನ್ ಹಾಕೋಬೇಕು. ಸೊ ಇದು ರೆಡಿ ಆಯಿತು. ಈಗ ಜಸ್ಟ್ ಒಂದು ರೌಂಡ್ ಹೀಗೆ ಕೊಟ್ಟರೆ ಸಾಕು. ಇದು ಬ್ಯಾಕ್ ಬಾಡಿ ರೆಡಿ ಆಯಿತು. ಈಗ ಬ್ಯಾಕ್ ಬಾಡಿ ರೆಡಿ ಆಗಿದ ತಕ್ಷಣ ಆರ್ಮೋಲ್ ಒಂದು ಚೆಕ್ ಮಾಡಬೇಕು. ಇದನ್ನು ಹೇಗೆ ಅಂತ ತೋರಿಸ್ತೀನಿ. ಹೀಗೆ ಮಾಡ್ಕೊಳ್ಳಿ, ಇದು 1/2 ಇಂಚ್. ಈಗ ಅವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೆ ಏನು ಮಾಡಬೇಕು, ಹೀಗೆ ಇದು ಒಂದು ಚೆಕ್ ಮಾಡಲೇಬೇಕು. ಹೀಗಿಟ್ಕೊಳ್ಳಿ. ಈ ಕರ್ವ್ ಇದೆಯಲ್ಲ, ಇದೇನು ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚಿಂದ ಕರೆಕ್ಟಾಗಿ ಹೀಗೆ ಮಾಡಿ ಟೇಪ್ ಎಲ್ಲಿವರೆಗೂ ಅದು ಸ್ಟಿಚಿಂಗ್ ಲೈನ್ ಎಲ್ಲಿದೆ, ಸ್ಟಿಚಿಂಗ್ ಲೈನ್ ಬಂದು ಇಲ್ಲಿದೆ. ಸೊ ಇದು ಬಂದು ಸ್ಟಿಚಿಂಗ್ ಲೈನ್ ಅವ್ರದ್ದು ಆಯಿತಾ. ಸೊ ಇದನ್ನು ಹೀಗೆ ತೊಗೊಳ್ಬೇಕು. ಸೊ ಇದು ಬಂದು ನಮಗೆ ಆರ್ಮೋಲ್ ರೌಂಡು 8.5 ಬರ್ತಾ ಇದೆ. ಈಗ ಇದನ್ನು ಚೆಕ್ ಮಾಡ್ಕೊಳ್ಳಿ 8.5 ಇದೆಯಾ ಅಂತ. ಸೊ ಇದು ನನಗೆ 9 ಇಂಚಿಗೆ ಬರ್ತಾ ಇದೆ. ಸೊ ಅದಕ್ಕೇನು ಮಾಡಬೇಕು, ಒಂಚೂರು ಮೇಲೆ ತೊಗೊಳ್ಬೇಕು. ಅಂದರೆ ಈ ಲೈನ್ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ಮೇಲೆ ತೊಗೊಳ್ಬೇಕು. ಒಂದು 1/2 ಇಂಚಷ್ಟು ಮೇಲೆ ತೊಗೊಂಡ್ರೆ ಆ್ಯಸ್ ಇಟ್ ಈಸ್ ಇದನ್ನು 1.5 ಇಂಚಿಗೆ ತೊಗೊಳ್ಬೇಕು. ಈಗ ಕರ್ವ್ ನಿಮಗೆ ಫ್ರೆಂಚ್ ಕರ್ವ್ ಆಯಿತಾ. ಈಗ ಇದನ್ನು ಕರೆಕ್ಟಾಗಿ ಇಲ್ಲಿ 1/2 ಇಂಚಿಗೆ ಮಾರ್ಜಿನ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಕರೆಕ್ಟಾಗಿ 8.5 ಬಂತು. ಸೊ ನಾವು ಕಟ್ಟಿಂಗ್ ಮಾಡಬೇಕಾಗಿರೋದು ಈಗ ಇದು ಇಲ್ಲ ಆಯಿತಾ. ಇದು ಮೇಲೆ ಕೆಳಗೆ ಆದ್ರೂ ಒಂದು 1/2 ಇಂಚ್ ಮೇಲೆ ಎತ್ಕೊಂಡ್ರೆ ನಮಗೆ ಆರ್ಮೋಲ್ ಕರ್ವ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಬ್ಲೌಸ್ ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ಈಗ ಇದನ್ನು ರೆಡಿ ಆಯಿತು. ಈಗ ಕಟಿಂಗ್ ಮಾಡಬೇಕು ಅಂದರೆ ಫಸ್ಟ್ ಹೀಗೆ ಕಟ್ ಮಾಡಿ, ಹೀಗೆ ಕಟ್ ಮಾಡಿಕೊಂಡು ಈಗ ಬಂದು ಹೀಗೆ, ಓಕೆನಾ. ಸೊ ನಮಗೆ ಬ್ಯಾಕ್ ಬಾಡಿ ರೆಡಿ ಆಗಿದೆ.
ಬ್ಯಾಕ್ ಬಾಡಿಗೆ ಫೋಲ್ಡಿಂಗ್ ನಮ್ಮ ಸೈಡ್ ಇದೆ, ಇದು ಫೋಲ್ಡಿಂಗು, ಈ ಕಡೆ ಓಪನ್ನು. ಅದನ್ನು ನಾನು ಮುಂಚೆ ಹೇಳ್ಬೇಕಾಯ್ತು, ಮರ್ತ್ಬಿಟ್ಟೆ. ಸೊ ಈಗ ಇದನ್ನ ನಮ್ಮ ಕಡೆಗೆ ಹಾಕೋಬೇಕು. ಈಗಿದು ಉಲ್ಟಾ ಹಾಕೊಂಡಿದ್ದೀನಿ, ಈ ಕಡೆ ಬ್ಯಾಕ್ ಇಲ್ಲಿ ತೊಗೊಂಡೆ, ಇದ್ರ ಆಪೋಸಿಟ್ ಸೈಡಲ್ಲಿ ಫ್ರಂಟ್ ಬಾಡಿ ತೊಗೊಳ್ತೀನಿ. ಇದು ಓಪನ್ ಈಗ ನನ್ನ ಕಡೆಗೆ ಬರುತ್ತೆ. ಇಲ್ಲಿ ಉಕ್ಸ್ಪಟ್ಟಿಗೆ ಅಂತ ಅರ್ಧ ಇಂಚು ಲೈನ್ ಹಾಕೋದು. ಕರೆಕ್ಟಾಗಿ ಏನಿದೆ ನಾವು ಲೈನ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ಹೀಗೆ ಇಟ್ಕೋಬೇಕು. ಈಗ ಬ್ಯಾಕ್ ಬಾಡಿಗೆ ನಾವೇನು ಲೈನ್ ಹಾಕೊಂಡಿದ್ವಲ್ಲ ಆ ಲೈನ್ ಕರೆಕ್ಟಾಗಿ ಆಗೋ ಥರ ಹಾಕೋಬೇಕು. ಇಲ್ಲಿ ಅರ್ಧ ಇಂಚು ಹೊಲಿಗೆಗೆ ಅಂತ ತೊಗೊಂಡಿದ್ವಲ್ಲ, ಇಲ್ಲೊಂದು ಲೈನ್ ಹಾಕೊಂಡಿದ್ವಲ್ಲ ಅರ್ಧ ಇಂಚ್ಗೆ, ಅದನ್ನು ಮಾರ್ಜಿನ್ ಹಾಕಿದ್ದೀನಿ. ಮತ್ತು ಆರ್ಮೋಲ್ ಕರ್ವು ಇದು ಹೇಗಿದೆ ಹೀಗೆ ಡ್ರಾ ಮಾಡ್ಕೋಬೇಕು. ಆಮೇಲೆ ಶೋಲ್ಡರ್ ಬಿಡ್ತಿಗೆ ಇಲ್ಲೊಂದು ಮಾರ್ಕ್ ಹಾಕಬೇಕು. ಈಗ ಇದು ಏನಿದೆ ಈ ಥರ ಕ್ರಾಸ್ ಇದೆ, ನಮ್ಗೆ ಫ್ರಂಟ್ ಬಾಡಿಗೆ ಬಂದಾಗ ಕ್ರಾಸ್ ಬೇಡ, ಸ್ಟ್ರೈಟಾಗಿ ಬರಬೇಕು, ಹೀಗೆ ಈ ಥರ. ಸೊ ಇದು ಬಂದು ಚೆಸ್ಟ್ ಮೆಷರ್ಮೆಂಟ್ ಆಯಿತಾ. ಹೀಗೆ ಇದನ್ನು ತೆಗೆದುಬಿಟ್ಟು ಈ ಥರ ಮಾರ್ಜಿನ್ ಮಾಡ್ಕೊಂಡಿದ್ದೀವಿ. ಇದು ಬ್ಯಾಕ್ ಕರ್ವ್ ಆಯಿತಾ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು. ಈಗ ಇದನ್ನ ಒಂದು ಚಿಕ್ಕದಾಗಿ ಕರ್ವ್ ಕೊಡಬೇಕು. ಫ್ರಂಟ್ ಬಾಡಿಗಲ್ವಾ ಇದು. ಸೊ ಹೀಗೆ ಇದನ್ನು ಹೀಗೆ ಕೊಟ್ಟಿದ್ದೀವಿ. ಸೊ ಆವಾಗಲೇ ನಾವಿಲ್ಲಿ ಏನು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ ನೆಕ್ ಬಿಡ್ತಿಗೆ ಅದು. ಈಗ ಇಲ್ಲಿ ಎಷ್ಟಿದೆ ನೆಕ್, ಫ್ರಂಟ್ ನೆಕ್ ಎಷ್ಟಿದೆ ಅವ್ರದ್ದು ಡೀಪ್ ಅನ್ನೋದನ್ನು ನೋಡಬೇಕು. ಕರೆಕ್ಟಾಗಿ ಹೀಗೆ ಮಾಡ್ಕೊಳ್ಳಿ. ಇದು ರೌಂಡ್. ಇದು ಬಂದು ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಇದು ಫ್ರಂಟ್ ನೆಕ್ ಬಂದು ಅವ್ರದ್ದು ಹೀಗೆ ಫೋಲ್ಡ್ ಮಾಡಿದ್ರೆ ಎಲ್ಲಿ ಎಂಡ್ ಇದೆಯೋ ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಅದ್ರದ್ದು ಮಾರ್ಜಿನ್ ಸಿಕ್ಬಿಡುತ್ತೆ. ಸೊ ಇದು ಬಂದು 5.5. ಫ್ರಂಟ್ ನೆಕ್ ಅವ್ರದ್ದು 5.5. ಹೀಗೆ ಮಾಡಿದ್ರೆ ನೋಡಿ, ಇದು ಲೈನ್ ಇದೆ, ಇದು ಎಂಡಿಂಗ್ ಪಾಯಿಂಟ್. ಅವ್ರದ್ದು ನೆಕ್ ಇಲ್ಲಿಂದ ತುದಿ ಇರೋದು ಇಲ್ಲಿಗೆ. ಕರೆಕ್ಟಾಗಿ ಈ ಸ್ಟಿಚ್ ಏನಿದೆಯಲ್ಲ ನೋಡಿ, ಇದು ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡೋದು ನೋಡಿ. ಹೀಗೆ ಇಟ್ಕೊಳ್ಳಿ, ತುದಿಲೇ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಈ ಪಾಯಿಂಟ್ ಎಲ್ಲಿ ಇದಾಗತ್ತೆ ಹೀಗೆ ಇಟ್ಕೊಂಡ್ರೆ ನಿಮಗಿದು 5.5. ಸೊ ನೆಕ್ ವಿಡ್ತ್ ಬಂದು 5.5. ಇಲ್ಲಿ ಮಾರ್ಜಿನ್ಗೆ ನಾವು ಅರ್ಧ ಇಂಚ್ ಬಿಡಬೇಕು. ಸೊ ಇಲ್ಲಿಂದ ತಗೊಳ್ಳೋಣ. ಹೀಗೆ ಇಲ್ಲಿಂದ ಇಲ್ಲಿಗೆ 5.5. ಆಯಿತಾ. ಸೊ ಇದು ನೆಕ್ಕದು ನಮ್ಗೆ ರೆಡಿ ಆಯಿತು. ಈಗ ಇದೊಂದು ಜಸ್ಟ್ ಹಾಗೆ ಒಂಚೂರು ಲೈಟಾಗಿ ಲೈನಿಂದ ಆಚೆ ತಗೊಂಡು ರೌಂಡ್ ಕೊಡಬೇಕು.
ಆಯಿತಾ. ಈಗ ಇಲ್ಲಿ ಒಂಚೂರು ಕ್ರಾಸ್ ಆಗಿ ಒಂದೇ ತಗೋದು. ಈಗ ಬ್ಲೌಸ್ದು ಡಾಟ್ ಪಾಯಿಂಟ್, ನಿಪ್ಪಲ್ ಪಾಯಿಂಟ್ ಅಂತೀವಿ, ಡಾಟ್ ಪಾಯಿಂಟ್ ಅಂತೀವಿ, ಎರಡನ್ನೂ ಹೀಗೆ ಇಟ್ಕೊಂಡು ಇದು ಮರ್ಚಿದ್ರೆ ಈ ಪಾಯಿಂಟ್ ಇದೆಯಲ್ಲ ಏನಿದೆ ಇದು ಡಾಟ್ ಪಾಯಿಂಟ್ ಅಂತೀವಲ್ಲ ಇದು. ಸೊ ಇದು ಹೀಗೆ ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಇದು ಇಲ್ಲಿ ಕಾಣಿಸ್ತಾ ಇರೋದು ಇದು ಡಾಟ್ ಪಾಯಿಂಟು. ಟೇಪ್ ಹೀಗೆ ಹಿಡಿದ್ರೆ ಕರೆಕ್ಟಾಗಿ ನಿಮಗೆ ಡಾಟ್ ಪಾಯಿಂಟ್ ಸಿಕ್ಬಿಡುತ್ತೆ. ಸೊ ಇದು ಬಂದು 9.5 ಇದೆ. ನಮ್ಗೆ ಅಲ್ಲೂ ಗೊತ್ತಾಗ್ತಾ ಇಲ್ಲ ಈ ಡಾಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಈ ಒಲಿಗೆ ಬಿಟ್ಟು ಅರ್ಧ ಇಂಚ್ ಬಿಟ್ಟು ಕರೆಕ್ಟಾಗಿ ಹೀಗೆ ಇಟ್ಕೊಂಡ್ರೆ ಸೊ ಇದು ಬಂದು ಎಲ್ಲಿಗೆ ಬಂದಿದೆ 9.5 ಬಂದಿದೆ. ಸೊ ನಾವೇನು ಮಾಡಬೇಕು, ಇಲ್ಲಿ 9.5 ಮಾರ್ಕ್ ಹಾಕಬೇಕು. ಈಗ ಅರ್ಧ ಇಂಚಿನ ಮಾರ್ಜಿನಿಗೆ ಬಿಡಬೇಕು. ಸೊ ಈ ಕರೆಕ್ಟಾಗಿ ಇಲ್ಲಿಗೆ 9.5 ಪಾಯಿಂಟ್ ಹಾಕೋಬೇಕು. ಜಸ್ಟ್ ಒಂದು ಡಾಟ್ ಇಟ್ಕೊಳ್ಳಿ. ಆಮೇಲೆ ಇದು ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು. ಕೆಲವೊಂದೊಂದು ಬ್ಲೌಸಲ್ಲಿ ನೀಟಾಗಿ ಗೊತ್ತಾಗುತ್ತೆ, ಕೆಲವೊಂದೊಂದು ಬ್ಲೌಸಲ್ಲಿ ಇದನ್ನು ಕಟ್ ಮಾಡಿಬಿಡ್ತಾರೆ, ಇಲ್ಲ ಒಳಗಡೆ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಇವ್ರ ಬ್ಲೌಸಲ್ಲಿ ನಮ್ಗೆ ಕಟ್ ಮಾಡಿಲ್ಲ. ಸೊ ಇದನ್ನು ಆರಾಮ್ಸಾಗಿ ಲೆಂತ್ ತೊಗೋಬೋದು. ನೋಡಿ ಇದೇನಿದೆ ಈ ಲೆಂತ್ ಕರೆಕ್ಟಾಗಿ ನೀವು ತೊಗೋಬೋದು. ನೋಡಿ ಡಾಟ್ ಲೆಂತ್ ಬಂದು 3 ಇಂಚಿದೆ. ಸೊ ಏನಿಲ್ಲ 9.5 ಕೆಳಗಡೆಗೆ 3 ಇಂಚಿಗೆ ಮಾರ್ಜಿನ್ ಹಾಕೋಬೇಕು. ಇದು 3 ಇಂಚು ಡಾಟ್ ಲೆಂತ್ ಬಂದು 3 ಇಂಚು ಆಯಿತಾ. ಈಗ ನಮಗೆ ಇಲ್ಲಿಂದ ಎಷ್ಟು ತೊಗೊಂಡಿದ್ದಾರೆ ಅನ್ನೋದು ಬೇಕಲ್ವಾ. ಸೊ ಅದನ್ನು ನೋಡಿಕೊಂಡ್ರೆ ನೋಡಿ ಇದು ಇದು ಉಕ್ಸು, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಅವರು 3.25 ಇದೆ. ಸೊ ಇಲ್ಲಿ 1/4 ಇಂಚು ಸ್ಟಿಚಿಂಗ್ ಹೋಗಿರೋದ್ರಿಂದ ನಾವು 1/4 ಇಂಚು ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ 4 ಇಂಚು ಡಾಟ್ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 4 ಇಂಚು. ಸೊ ಇದೆಲ್ಲ ರೆಡಿ ಆಯಿತು. ಈಗ ಇದಕ್ಕೊಂದು ಲೈನ್ ಹಾಕೊಳ್ಳಿ. ನೆಕ್ಸ್ಟು ಸೊ ಇದು ಬಂದು ಫ್ರಂಟ್ ಬಾಡಿದು ಡಾಟ್ ಲೆಂತ್ ಅಲ್ಲ ಬ್ಲೌಸ್ದು ಟೋಟಲ್ ಇಲ್ಲಿ ನಮಗೆ 4.25 ಇಂಚಿದೆ. ಸೊ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು. ಈ ನೆಕ್ದು ಏನಿದೆ ಇಲ್ಲಿಗೆ 4.25 ಅಂದರೆ 1 ಇಂಚ್ ಎಕ್ಸ್ಟ್ರಾ ಅಂದರೆ 5.25. ಸೊ ಈಗಿದು 5.25 ಆಯಿತು ಆಯಿತಾ. ಚೆಸ್ಟ್ ಬಂದು ಆವಾಗಲೇ 9.25 ಇದೆ. 3.25 ಅಂದರೆ ಇಲ್ಲಿ 9.25, ಇಲ್ಲಿಗೆ ಒಂದು ಹೊಲಿಗೆ ಬರುತ್ತೆ. ಸೊ ಅದರಿಂದ 10 ಇಂಚಿಗೆ ಮಾರ್ಜಿನ್ ಹಾಕೋಬೇಕು ನಾವು. 9.25 10.25 ಒಂದು ಲೈನ್ ಅರ್ಧ ಇಂಚ್ ತೊಗೋಬೇಕು ಎಕ್ಸ್ಟ್ರಾ. ಇದರಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ ನಮಗೆ ಬ್ಯಾಕ್ ಬಾಡಿಗಿಂತ ಫ್ರಂಟ್ ಬಾಡಿ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಳುತ್ತೆ. ನಾವು ಅದನ್ನು ಹಾಕೊಂಡಾಗ ಸ್ಟಿಚಿಂಗ್ ಮಾಡಿದಾಗ ಇದೆಲ್ಲ ಹೊಲ್ಕೊಂಡಾಗ ನಮಗಿದು ಕರೆಕ್ಟಾಗಿ ಆ ಲೆವೆಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇದು ರೆಡಿ ಆಯಿತು. ಈಗ ಈ ಡಾಟ್ ವಿಡ್ತ್ ಎಷ್ಟು ತೊಗೊಂಡಿದ್ದಾರೆ ಅನ್ನೋದು ಬೇಕು. ಸೊ ಇದು ಏನಿದೆ ಕರೆಕ್ಟಾಗಿ ಹೀಗೆ ತೊಗೋಬೋದು ಆರಾಮ್ಸಾಗಿ. ಸೊ ನೋಡಿ ಅವರು ಈಗ ಈ ಡಾಟ್ ವಿಡ್ತ್ ಬಂದು 1.25 ಇಂಚ್ ತೊಗೊಂಡಿದ್ದಾರೆ. ಸೊ ಇದು ಬಂದು ಈ ಕಡೆ 1.25 ಇಂಚು, ಈ ಕಡೆ 1.25 ಇಂಚು. ಸೊ ಇದನ್ನು ಇಲ್ಲಿಗೆ ಹಾಕೋಬೇಕು. ಇದು ಬಂದು ಈ ಶೇಪ್ ಕೊಡಿ, ಇದು ಬಂದು ಈ ಶೇಪ್. ಇದನ್ನು ಲೈಟಾಗಿ ಒಂಚೂರು ಕರ್ವ್ ಶೇಪ್ ಕೊಡಬೇಕು. ಈ ಥರ ಶೇಪ್ ತೊಗೋಬೇಕು. ಅಂದರೆ ನಮ್ಗೆ ಇಲ್ಲಿ ಬಂದಿರೋದು 3 ಇಂಚು, ನಮಗೆ ಇಲ್ಲಿ ಸ್ಟಿಚ್ ಹಿಡಿದಾಗ ಅದು ಕರೆಕ್ಟಾಗಿ ಶೇಪ್ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಶೇಪಲ್ಲಿ ಕೊಟ್ಟರೆ ನಮಗೆ ನೀಟಾಗಿ ಈ ಪಾಯಿಂಟ್ ಕರೆಕ್ಟಾಗಿ ಬಸ್ಟ್ ಹಿಡ್ದು ನಿಂತ್ಕೊಳ್ಳುತ್ತೆ. ಇವಾಗ ಕೆಲವೊಂದು ವಯಸ್ಸಾಗಿರೋರಿಗೆಲ್ಲ ಈ ಬ್ರೆಸ್ಟ್ ಮಿಲ್ಕ್ ಕುಡಿಸಿರೋರಿಗೆಲ್ಲ ಸ್ಯಾಗಿಂಗ್ ಬ್ರೆಸ್ಟ್ ಅಂತ ಬರುತ್ತೆ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ, ನಮಗೆ ಬಸ್ಟ್ ನೀಟಾಗಿ ಎಷ್ಟೇ ನೀವು ಫಿನಿಶಿಂಗ್ ಕೊಟ್ಟರು ಅದೇ ಥರ ಮೆಥಡಲ್ಲಿ ಯೂಸ್ ಮಾಡಿದ್ರೆ ನಮ್ಗೆ ಅದು ಕರೆಕ್ಟಾಗಿ ಕೂರಲ್ಲ. ಅದಕ್ಕೋಸ್ಕರ ಈ ಶೇಪ್ ಒಂಚೂರು ಅರ್ಧ ಇಂಚ್ ಕೆಳಗಡೆ ಕೊಟ್ಟು ಶೇಪ್ ಕೊಟ್ಕೊಂಡಾಗ ನಮಗೆ ಅದು ನೀಟಾಗಿ ಗ್ರಿಪ್ನೆಸ್ ಕೊಡುತ್ತೆ. ಅದರಿಂದ ಇದಿಷ್ಟು ಮಾಡೋವಂಥದ್ದು ಮೆಥಡು. ಇದು ಬಂದು ಫ್ರಂಟ್ ನೆಕ್ಕು, ಆರ್ಮೋಲು,
ಇಲ್ಲಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಮತ್ತು ಇಲ್ಲಿಂದ ಇಲ್ಲಿಗೆ 9.5, ಅದ್ರ ಡೌನು 3 ಇಂಚು, ಮತ್ತು ಇಲ್ಲಿಂದ ಇಲ್ಲಿಗೆ ಏನು ಬ್ಲೌಸಲ್ಲಿ ಬಂದಿರುತ್ತೋ ಅದರಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನಾವು. ಯಾಕೆಂದರೆ ಇಲ್ಲಿ ಹೊಲಿಗೆ ಹೋಗುತ್ತೆ, ಇಲ್ಲೂ ಹೊಲಿಗೆ ಹೋಗುತ್ತೆ, ಅದಕ್ಕೋಸ್ಕರ ಮತ್ತು ಇಲ್ಲೂ ಹೊಲಿಗೆ ಬರುತ್ತೆ. ಇಲ್ಲಿ 3 ಕಡೆ ಸ್ಟಿಚಿಂಗ್ ಹೋಗೋದ್ರಿಂದ ಇಲ್ಲಿ 1 ಇಂಚ್ ಅಷ್ಟು ಉದ್ದ ನಾವು ತೊಗೊಳ್ಬೇಕಾಗುತ್ತೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಬರೀ ಯಾವ ಪಾರ್ಟ್ ನಿಮಗೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನಾನು ಪರ್ಪಸ್ ಆಗಿ ಅದೇ ಕಟಿಂಗ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇದನ್ನು ಕಟಿಂಗ್ ಮಾಡಬೇಕು. ಇದು ಈಸಿ ಮೆಥಡು, ನೀವು ಆರಾಮ್ಸಾಗಿ ಕಲ್ತ್ಕೊಳ್ಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ತೊಗೋಬೇಕು, ನಾನು ಅದು ನಿಮಗೆ ಹೇಳಿದೆ. ಸೊ ಈಗ ಇದಿಷ್ಟು ರೆಡಿ ಆಯಿತು. ಈಗ ವೇಸ್ಟ್ ರೌಂಡ್ ನಮ್ಗೆ ಬಂದು ಆವಾಗಲೇ ಎಷ್ಟು ಬಂದಿದ್ದು ನಮಗೆ 7.25. ಎಸ್ 7.25 ಬಂದಿದೆ. 7.25 ನಮ್ಗೆ ಇಲ್ಲಿ ನಮ್ಗೆ ಬರಬೇಕು ನೋಡಿ. ಇಲ್ಲಿ ಮಾರ್ಜಿನ್ ಸ್ಟಿಚಿಂಗ್ ಬಿಡ್ತೀವಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 3 ಇಂಚ್ ಇದೆ. 3 ಇಂಚಿನ ಮೈನಸ್ ಮಾಡಿಕೊಂಡು ಕರೆಕ್ಟಾಗಿ 3 ಇಂಚ್ ಇಟ್ಟು ಇಲ್ಲಿಂದ ನಮಗೆ 7.25 ಎಲ್ಲಿಗೆ ಬರುತ್ತೆ ಅನ್ನೋದನ್ನ, ಇದು ವೇಸ್ಟ್ ರೌಂಡ್ ಬರುತ್ತೆ. ಸೊ ಇದು ಬಂದು ನಮ್ಗೆ ಇಲ್ಲಿ 7.25, ಅದರಿಂದ 2 ಇಂಚು ಎಕ್ಸ್ಟ್ರಾ. ಸೊ ಇದು ಬಂದು ನಮಗೆ ಸ್ಟಿಚಿಂಗ್ ಲೈನ್ ಬರುತ್ತೆ, ಓಕೆನಾ. ಸೊ ಈಗ ಇಲ್ಲೊಂದು ಲೈನ್ ಅಂದರೆ ನಾವು ಏನು ತೊಗೊಂಡಿದ್ದೀವಿ ಫ್ರಂಟ್ ಬಾಡಿ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ. ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಬರೋದು ಅಂದರೆ ಕೆಲವರು ಚೆಸ್ಟ್ ಮೇಲೆ ಚೆಸ್ಟ್ ಮೇಲೆ ಅನುಗುಣವಾಗಿರುತ್ತೆ ಯಾವ ಥರ ತೊಗೊಳ್ಬೋದು ಅಂತ. ಕೆಲವ್ದು ಬಸ್ಟ್ ಇರಲ್ಲ, ಅವ್ರಿಗೇನಾಗುತ್ತೆ ನಮ್ಗೆ ಏನಿದೆ ಈ ಮಾರ್ಜಿನ್ ಇಷ್ಟಕ್ಕೆ ಬರುತ್ತೆ, ಇದೇನು ನಾವು ತೊಗೊಂಡಿದ್ದೀವಲ್ಲ 2 ಇಂಚು ಅದೇ ಮಾರ್ಜಿನಿಗೆ ಬರುತ್ತೆ. ಇನ್ನು ಕೆಲವ್ರಿಗೆ ದಪ್ಪ ಇರೋರಿಗೆ ಇದು ಆಚೆ ಬರುತ್ತೆ. ನಾನು ಇದು ಕಟಿಂಗ್ ವಿಡಿಯೋ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ಏನೇ ಇದ್ರೂ ನನಗೆ ಹೇಳಿ, ನಾನು ಇನ್ನೊಂದ್ಸತಿ ಬೇಕಾದ್ರೆ ಮಾಡ್ತೀನಿ. ನಿಮ್ಗೆ ಇದು ಅರ್ಥ ಆಗಿಲ್ಲ, ಏನರಲ್ಲಿ ಫಾಲ್ಟ್, ಯಾವುದ್ರಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿದೆ ಅನ್ನೋದ್ರ ಮೇಲೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೂ ಇದು ಫಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು ಅಂತ ಐಡಿಯಾ ಸಿಗ್ತಾ ಇಲ್ಲ. ಸೊ ನಾನು ರೆಗ್ಯುಲರಾಗಿ ಕಟಿಂಗ್ ಮಾಡೋದು ಇದೇ ಥರನೇ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದೇ ಥರ. ನಿಮ್ಗೆ ಇಲ್ಲಿ ಏನು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋಲಿ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಲೈಟಾಗಿ ಕ್ರಾಸಾಗಿ ಕಟ್ ಮಾಡಬೇಕು. ಈಗಿದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆ ಚೆಕ್ ಮಾಡ್ಕೊಳ್ಳೋದು ನೋಡಿ, ಇದು ಲೈಟಾಗಿ ಹೀಗೆ ಇದು ಕರೆಕ್ಟಾಗಿ ಸೆಂಟ್ರಿಗೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಇದು. ಸೊ ಇದನ್ನು ಲೈಟಾಗಿ ಇದೇ ಲೆವೆಲ್ ಟ್ರಿಮ್ ಮಾಡ್ಕೊಬೇಕು ನಾವು. ಸೊ ಇದು ಫ್ರಂಟ್ ಬಾಡಿ ರೆಡಿ ಆಯಿತು. ಇದಕ್ಕೊಂದು ಚೆಕ್ ಹೊಡ್ಕೊಳ್ಳಿ ಹೀಗೆ. ಈ ಥರ. ಸೊ ಇದು ನಮ್ಮಲ್ಲಿ ಡ್ರೆಸ್ಸಿಂಗ್ ವೀಲ್ ಅಂತಾರೆ. ನೀಟಾಗಿ ಇದನ್ನು ಕರೆಕ್ಟಾಗಿ ಹೀಗೆ ಮಾರ್ಜಿನ್ ಮಾಡಿದ್ರೆ ಟ್ರೇಸಿಂಗ್ ವೀಲು, ಡ್ರೆಸ್ಸಿಂಗ್ ವೀಲು ಎಲ್ಲ ಹೇಳ್ತೀವಿ. ಸೊ ಇದು ಲೈನಿಂಗ್ ಅಂಗಡಿಗಳಲ್ಲಿ ಸಿಗುತ್ತೆ, ನಮಗೆ ಬೇಕು ಅಂದರೆ ನಮ್ಗೆ ಇದೆಲ್ಲ ಮಾರ್ಜಿನ್ ಎಲ್ಲ ಸಿಗುತ್ತೆ. ಸೊ ನೋಡಿ ಈ ಥರ ಮಾರ್ಕಿಂಗ್ ಬಂತು. ಇದು ಪಾಯಿಂಟ್. ಈಗ ಇದ್ರ ಮೇಲೆ ಜಸ್ಟ್ ಒಂದು ಹಾಗೆ ಹೀಗೆ ಸ್ಟಿಚ್ ಹಾಕೋಬೇಕು. ಸೊ ಇದು ರೆಡಿ ಆಯಿತು. ಇದು ಡಾಟ್ ಹೆಂಗೆ ಹಿಡಿಯೋದು ಅಂದರೆ ಏನಿದೆ ಈ ಲೈನು ಕರೆಕ್ಟಾಗಿ ಈ ಲೈನ್ ಸ್ಟ್ರೈಟಾಗಿ ಹೀಗೆ ಇಟ್ಕೊಂಡು ಹೀಗೆ ಕರೆಕ್ಟಾಗಿ ನಮಗೆ ಇದೇ ಪಾಯಿಂಟಿಗೆ ಬರುತ್ತೆ. ಇಲ್ಲಿಂದ 2 ಇಂಚು ಕಮ್ಮಿ ಮಾಡ್ಕೋಬೇಕು. ಅಂದರೆ ಇಲ್ಲಿ 2 ಇಂಚ್ ತೊಗೊಂಡ್ರೆ ಈಗ ಇದು ಬಂದು 5.5 ಒಂದು 3.5 ಮಾರ್ಜಿನ್ ಬರುತ್ತೆ. ಸೊ ಇಲ್ಲಿಗೆ 3.5 ಹೀಗೆ ಹಾಕೋಬೇಕು. ಇದು ಒಂದು. ಮತ್ತು ಇದು ಬಂದು ಇವೆರಡರ ಸೆಂಟ್ರಲ್ಲಿ ಬರುತ್ತೆ. ಸೊ ಇದು ಬಂದು 5, 2.5 ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನೀವು 2.5 ಇಂಚ್ ತೊಗೋಬೋದು. ನಿಮ್ಗಿದು ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಇದೆಷ್ಟು ಉದ್ದ ತೊಗೋಬೇಕು, ಇದೆಷ್ಟು ಉದ್ದ ತೊಗೊಳ್ಬೇಕು ಅನ್ನೋದೆಲ್ಲ ಕನ್ಫ್ಯೂಸ್ ಆದರೆ ಅವ್ರು ಬ್ಲೌಸ್ ಏನು ಮೆಷರ್ಮೆಂಟ್ ಕೊಟ್ಟಿರ್ತಾರಲ್ವ ಆ ಮೆಷರ್ಮೆಂಟ್ಗೆ ತೊಗೋಬೋದು. ಸೊ ನೋಡಿ, ಇದು ರೆಗ್ಯುಲರಾಗಿ ಯೂಶಲ ಎಲ್ಲ ತೊಗೊಳ್ಳೋದೇ ಅಷ್ಟೇ 2.5. ಅದರಿಂದ ನಾನು ಅಷ್ಟೇ ತೊಗೊಳ್ತಾ ಇದ್ದೀನಿ. ನೋಡಿ ಇದು ಬಂದು
ಇದು 4 ಇಂಚು. ಸೊ ನಮ್ಗೆ ಇಲ್ಲಿಂದ ತೊಗೊಂಡ್ರು ಕನ್ಫ್ಯೂಸ್ ಆಗಲ್ಲ ಅವಾಗ. ಇದು ಅವ್ರು 4 ಇಂಚ್ ತೊಗೊಂಡಿದ್ದಾರೆ, ಸೊ ನಾವು ಅಷ್ಟೇ 4 ಇಂಚ್ ತೊಗೊಳ್ಳೋಣ. ಅವ್ರಿಗೆ ಅದು ಅವ್ರು ಕೊಟ್ಟಿರೋದು ಪರ್ಫೆಕ್ಟ್ ಆಗಿರುತ್ತಲ್ವಾ, ಅದಕ್ಕೆ. ಸೊ ಅವ್ರು ಡಾಟ್ ಲೆಕ್ಕನೇ ನಾವು ತೊಗೊಳ್ಬೇಕು. ನಿಮ್ಗೆ ಅಲ್ಲೂ ಕನ್ಫ್ಯೂಸ್ ಆಯಿತು ಅಂದರೆ ಡೈರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಹೀಗೆ ಲೈನ್ ಹಾಕೊಳ್ಳಿ. ಇದು ಬಂದು ಕರೆಕ್ಟಾಗಿ ಹೀಗೆ ಕೂತ್ಕೊಂಡಾಗ ಇಲ್ಲಿ ಸ್ಟಿಚ್ ಹಿಡಿದಾಗ ಇದು ಪಾಯಿಂಟೆಡ್ ಆಗಿ ಕಾಣುತ್ತೆ. ಸೊ ತುಂಬ ಪಾಯಿಂಟ್ ಬೇಕು. ಇದು ಸ್ವಲ್ಪ ಒಂದು ಏಜ್, ಒಂದು 65 ಏಜ್ ಆಗಿರೋ ಬ್ಲೌಸ್ ಇದು ಕಸ್ಟಮರ್ ಕೊಟ್ಟಿರೋದು. ಕೆಲವ್ರು ಏನು ಮಾಡ್ತಾರೆ, ಹೆಂಗಾಗಿರೋರು ಒಂದು 35-40 ಆ ಥರ ಇರೋರಿಗೆ ತುಂಬ ಪಾಯಿಂಟೆಡ್ ಆಗಬೇಕು ಅಂತಾರೆ. ಸೊ ಪಾಯಿಂಟೆಡ್ ಆಗಬೇಕು ಅನ್ನೋದನ್ನ ಇದನ್ನು ಇನ್ನೂ ಒಂದು ಸ್ವಲ್ಪ ಈ ಲೆಂತು ಮುಂದೆ ತೊಗೊಂಡ್ರೆ ನಮಗದು ಪಕ್ಕ ಪಾಯಿಂಟೆಡ್ ಬರುತ್ತೆ. ಸೊ ಇದು ಫ್ರಂಟ್ ಬಾಡಿ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು, ಫ್ರಂಟ್ ರೆಡಿ ಆಯಿತು. ಈಗ ಸ್ಲೀವ್ಸಿಗೆ ತೋರಿಸ್ತೀನಿ ಬನ್ನಿ. ಸೊ ಸ್ಲೀವ್ಸ್ ಬಂದು ಹೀಗೆ ಹಾಕೋಬೇಕು. ಇದು ಸ್ಲೀವ್. ಸೊ ಅವ್ರದ್ದು ಸ್ಲೀವ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು. ಇದು ಸ್ಲೀವ್ ಲೆಂತ್. ಆ್ಯಕ್ಚುಲಿ ಅವರು ಬ್ಲೌಸು ಫಿನಿಶಿಂಗ್ ಅಷ್ಟು ಇದೆಯಲ್ಲ, ಬಟ್ ಓಕೆ, ಅವ್ರ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ ಅದು. ಕೆಲವರು ಕಸ್ಟಮರು ಹೆಂಗೆಂಗೋ ತಂದು ಕೊಡ್ತಾರೆ, ಅದನ್ನು ನಾವು ಅದನ್ನು ನೋಡಿಕೊಂಡು ಇಲ್ಲಾಂದರೆ ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಹೀಗೆ. ಸೊ ಇದು ಬಂದು ಫುಲ್ ಲೆಂತ್, ಸ್ಲೀವ್ ಲೆಂತ್ ಬಂದು 8.5 ಇದೆ. ಸೊ 8.5 ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ 8.5 ಅಂದರೆ ಕರೆಕ್ಟಾಗಿ 9.5 ಇಂಚ್ಗೆ ಮಾರ್ಜಿನ್ ಹಾಕೋಬೇಕು. ನಮಗೆ ಸ್ಟಿಚಿಂಗು ಅದು ಇದು ಎಲ್ಲ ಸೇರ್ಕೊಳ್ಳುತ್ತಲ್ವಾ. ಇಲ್ಲಿ ಫೋಲ್ಡಿಂಗಿಗೆ 1/2 ಇಂಚ್ ಹೋಗುತ್ತೆ, ಮೇಲ್ಗಡೆ ಸ್ಟಿಚಿಂಗಿಗೆ 1/2 ಇಂಚ್ ಹೋಗುತ್ತೆ. ಸೊ ಅದರಿಂದ ಕರೆಕ್ಟಾಗಿ 9.5 ಇಂಚು ಮಾರ್ಕ್ ತೊಗೊಳ್ಳಿ ಹೀಗೆ, ಆಯಿತಾ. ಸೊ ಈಗ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಸ್ಲೀವ್ ರೌಂಡ್ ಎಷ್ಟಿದೆ ಅದು ಕೈಯಿನ ಸುತ್ತಾಳುತ್ತೆ. ಹೀಗಿಟ್ಕೊಳ್ಳಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹಿಡಿದ್ರೆ ನಿಮಗೆ 5.5 ಇಂಚಿದೆ. ಸೊ ಇದು ಸ್ಲೀವ್ ರೌಂಡ್ ಬಂದು 5.5. ಇದೇನಿದೆ ಕರೆಕ್ಟಾಗಿ ಹೀಗೆ ನೋಡ್ಕೊಳ್ಳಿ, ಆಯಿತಾ. ಹೀಗೆ ಹಿಡಿದು ಹೀಗೆ ತೊಗೊಳ್ಳಿ. ಇದು ಬಂದು ಸ್ಲೀವ್ ರೌಂಡು 5.5 ಇದೆ. ಸೊ ಇಲ್ಲಿಗೆ ಕರೆಕ್ಟಾಗಿ 5.5ಗೆ ಮಾರ್ಕ್ ಹಾಕ್ಕೊಳ್ಳಿ. 2 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀವಲ್ವಾ ಎಲ್ಲದಕ್ಕೂ, ಅದೇ ಥರ ಸ್ಲೀವ್ಸಿಗೂ 2 ಇಂಚ್ ಮಾರ್ಜಿನ್ ಕೊಡಬೇಕು. ಮತ್ತು ಈಗ ಇದಿಷ್ಟು ರೆಡಿ ಆಯಿತು, ಫುಲ್ ರೌಂಡ್ ಆಯಿತು, ಸ್ಲೀವ್ ರೌಂಡ್ ಆಯಿತು, ಸ್ಲೀವ್ ಲೆಂತ್ ಆಯಿತು. ಈಗ ಕ್ಯಾಪ್ ಲೆಂತ್ ನಾವು ಹೆಂಗೆ ಕ್ಯಾಪ್ ಡೌನ್ ಮಾಡ್ಕೊಳ್ಳೋದು ಹೇಗೆ, ಈಗ ನಮಗೆ ಈ ಸ್ಲೀವ್ ಡ್ರಾ ಮಾಡಿಕೊಂಡ್ರೆ ಹೀಗೆ ಬರಬೇಕದು. ಸೊ ಈ ಡ್ರಾ ಮಾಡೋದು ಹೆಂಗೆ ಅಂದರೆ ನೋಡ್ಕೊಳ್ಳಿ. ಹಾಂ, ಇದೇನಿದೆ ನಿಮಗೆ ಇದು ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ಸೊ 5 ಇಂಚಲ್ಲಿ ನಮಗೆ ಸ್ಲೀವ್ ರೌಂಡ್ ಬಂದು ಸ್ಲೀವ್ ಲೆಂತು ಎಷ್ಟಿದೆ, ಸ್ಲೀವ್ ಲೆಂತ್ ಬಂದು 8.5 ಇದೆ. ಸೊ ಅದರಲ್ಲಿ ಮೈನಸ್ ಮಾಡಬೇಕು 5 ಇಂಚಿನ. 8.5 ಮೈನಸ್ 5 3.5. ಸೊ ಅವ್ರದ್ದು ಈ ರೌಂಡ್ ಸ್ಲೀವ್ ಡೌನ್ ಬಂದು 3.5, ಅವ್ರದ್ದು ಕ್ಯಾಪ್ ಡೌನು 3.5. ಹೆಂಗೆ ಅಂದರೆ ಇದಿದೆಯಲ್ಲ, ಏನಿದು ಸ್ಲೀವ್ದು ಕ್ಲೋಸ್ ಮಾಡ್ತಾರೆ ನೋಡಿ, ಈ ಥರ ಈ ಕಡೆ ಇಲ್ಲಿ ಒಳಗೆ ಬಿದ್ದಿದೆಯಲ್ಲ, ಇದು ಸ್ಲೀವ್ ಲೆಂತ್ ತೊಗೊಂಡಿದ್ದೀರಾ. ಇಲ್ಲಿಂದ ಇಲ್ಲಿಗೆ 8.5 ಬಂದಿದೆ, ಇದು ಸ್ಲೀವ್ ರೌಂಡ್ 5.5 ಬಂದಿದೆ. ಸೊ ನಮಗೆ ಈ ಲೈನ್ ಬರಬೇಕು, ಈ ಶೇಪಿಗೆ ತೊಗೊಳ್ಬೇಕಲ್ವಾ. ಅದನ್ನ ಹೆಂಗೆ ಮೈನಸ್ ಮಾಡ್ಕೊಂಡಿದ್ದು ಅಂದರೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ, 5 ಇಂಚ್ ಬಂದಿದೆ ನೋಡಿ. ಇದು 5 ಇಂಚ್ ಇದೆ. ಇದೇನಿದೆ ನೀವು ಸ್ಲೀವ್ನಲ್ಲಿ ಮೈನಸ್ ಮಾಡ್ಕೋಬೇಕು. ಸ್ಲೀವ್ ಬಂದು 8.5 ಮೈನಸ್ 5, ಆನ್ಸರ್ ಈಸ್ 3.5. ಕಾಣಿಸ್ತಾ ಇದೆಯಾ. ಇಲ್ಲಿಂದ ಇಲ್ಲಿಗೆ 3.5 ಇಂಚು ಡೌನ್ ಮಾಡ್ಕೋಬೇಕು ಹೀಗೆ. ಸೊ ಇದು ಬಂದು ಕ್ಯಾಪ್ ಡೌನ್ ಆಯಿತು. ಸೊ ಇದು ಬಂದು ರೆಡಿ ಆಯಿತು. ನಮಗೀಗ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ವಾ. ಆರ್ಮೋಲ್ ರೌಂಡ್ಗೆ ತೊಗೊಳ್ಬೇಕು. ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ ಬ್ಲೌಸ್ನ.
ಸೊ ಇದು ಆರ್ಮಲ್ ರೌಂಡ್. ಕರೆಕ್ಟಾಗಿ ಏನಿದೆ ಇದು ಹೀಗೆ ಟೇಪನ್ನ ಎಲ್ಲಿವರೆಗೂ ಎಂಡ್ ಆಗುತ್ತೆ ಹಾಗೆ ತಗೊಂಡು ಬನ್ನಿ. ಸೊ ಬಂದು ಇದು 8 ಇಂಚಿದೆ. ಸೊ ಆರ್ಮಲ್ ರೌಂಡ್ ಬಂದು 8 ಇಂಚು. ಕರೆಕ್ಟಾಗಿ ಇದು ಎಲ್ಲಿದೆ 8 ಇಂಚ್ ಅಂದರೆ 1/4 ಇಂಚ್ ಮೈನಸ್ ಮಾಡಿ 7/4ಗೆ ನಾವು ಮಾರ್ಜಿನ್ ಹಾಕೋಬೇಕು. ಆಯಿತಾ? ಇಲ್ಲಿಗೆ 7/4 ಅಂದರೆ ಅದು ಬ್ಲೌಸಲ್ಲಿ ಏನು ಬರುತ್ತೆ ಅದರಲ್ಲಿ 1/4 ಇಂಚ್ ಮೈನಸ್ ಮಾಡ್ಕೋಬೇಕು ನಾವು. 1/4 ಇಂಚ್ ಮೈನಸ್ ಮಾಡಿಕೊಂಡ್ರೆ ಏನು ಆನ್ಸರ್ ಬರುತ್ತೆ, ಹೀಗೆ ಟೇಪ್ನ ಕರೆಕ್ಟಾಗಿ ಎಲ್ಲಿ 7/4ಗೆ ಬರುತ್ತೆ ಆ ಪಾಯಿಂಟಿಗೆ ಇಟ್ಬಿಟ್ಟು ಮಾರ್ಕ್ ಹಾಕೋಬೇಕು ಹೀಗೆ. ಸೊ ಇದು ಬಂದು ಶೇಪ್ ಕೊಡಿ ಹೀಗೆ ಎಸ್ ಥರ ಬರ್ತೀವಲ್ಲ ನಾವು, ಲೈಟಾಗಿ ಶೇಪ್ ಕೊಡಿ, ಈ ಥರ ಬರಬೇಕು. ಓಕೆನಾ? ಇದು ಹೀಗೆ ಹೀಗೆ ರೆಡಿ ಆಯಿತು. ಸೊ ಇಲ್ಲಿಂದ ನಮಗೆ 2 ಇಂಚ್ ಎಕ್ಸ್ಟ್ರಾ ಬೇಕು, ಇದು ಮಾರ್ಜಿನ್ಗೆ. ಸೊ ಇದು ರೆಡಿ ಆಯಿತು, ಸ್ಲೀವ್ ರೆಡಿ ಆಯಿತು. ಈಗೊಂದು ಲೈನ್ ಹಾಕೊಳ್ಳಿ, ಈಗೊಂದು ಲೈನ್, ಇದು ಸ್ಲೀವ್ ಪ್ಯಾಟರ್ನ್ ನಮಗೆ ರೆಡಿ ಆಯಿತು. ಸೊ ಈಗ ಇದನ್ನು ಕಟಿಂಗ್ ಮಾಡಬೇಕು. ಆಯಿತಾ? ಸೊ ಈಗಿದು ರೆಡಿ ಆಯಿತು. ನಮ್ಗೆ ಇಲ್ಲೊಂದು ಚೆಕ್ ಹೊಡ್ಕೋಬೇಕು, ಇದು ಸ್ಲೀವ್ ಸೆಂಟರ್ ಅಂತ. ಈಗ ಇದನ್ನು ಒಂದು ಸೈಡ್ ಓಪನ್ ಮಾಡ್ಕೊಳ್ಳಿ, ಓಪನ್ ಮಾಡೇ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಹಿಂಗೆ ಇಟ್ಕೊಂಡು ನಾವು ಕಟ್ ಮಾಡ್ತೀನಿ ಅಂದರೆ ಅವಾಗ 2 ಪೀಸು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು, ಆವಾಗ ನಮಗೆ ಒಂದೇ ಕಡೆ ಕಟ್ ಆಗುತ್ತೆ. ಇದು ಬ್ಯಾಕ್ ಬರುತ್ತೆ, ಇದು ಫ್ರಂಟ್ ಬರುತ್ತೆ. ಸೊ ಸ್ಲೀವ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇದು ಆರಾಮ್ಸಾಗಿ ಕಟ್ ಮಾಡ್ಬೋದು. ಅವಾಗ ನಮಗೆ ಧೈರ್ಯವಾಗಿ ಕಟ್ ಮಾಡ್ಬೋದು. ಯಾಕೆಂದರೆ ಅಯ್ಯೋ ಒಂದೇ ಸತಿ 2 ಕಟ್ ಮಾಡ್ಬಿಟ್ವಲ್ಲ, ಫ್ರಂಟು ಕಟ್ ಮಾಡ್ಬಿಟ್ವಿ ಬ್ಯಾಕು ಕಟ್ ಮಾಡ್ಬಿಟ್ವಿ ಅಂತ. ಸೊ ಆ ಕನ್ಫ್ಯೂಸ್ ಇರಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್. ಇದು ಫ್ರಂಟಿಗೆ ಬರುತ್ತೆ, ಒಂದು ಚಿಕ್ಕದಾಗಿ ನಾಚ್ ಹಾಕೊಬೇಕು. ಸೊ ಇದು ಬಂದು ಹೀಗೆ ರೆಡಿ ಆಯಿತು, ಇದು ಸ್ಲೀವ್ ರೆಡಿ ಆಯಿತು. ಇನ್ನೊಂದೇ ಒಂದು ಲಾಸ್ಟು ಕ್ರಾಸ್ ಪೀಸ್ ಬಟ್ಟೆ ಯಾವ ಥರ ತೊಗೊಳ್ಬೇಕು ಅಂದರೆ ಕ್ರಾಸ್ ಬ್ಯಾಂಡ್ ಯಾವ ಥರಪ್ಪ ಅದು ಅಂತ ಕನ್ಫ್ಯೂಸ್ ಆಗಬೇಡಿ. ಅದು ಇದಕ್ಕಿಂತ ಎಲ್ಲದಕ್ಕಿಂತ ಯಾವುದು ತಲೆನೋವಿಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ. ಇದು ಬಂದು ಈ ಪಟ್ಟಿ ಏನಿದೆ ಇಲ್ಲಿ ಪಟ್ಟಿ ಕೊಡ್ತೀವಿ, ವೇಸ್ಟ್ ಬ್ಯಾಂಡ್ ಅಂತವಲ್ಲ ಅದು. ಇದು ಅರ್ಥ ಆದರೆ ಖುಷಿ, ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಇಲ್ಲ ಇನ್ನೂ ಏನಾದರೂ ಬೇರೆ ಥರ ಹೇಳ್ಕೊಡಮ್ಮ ಅಂತ ಹೇಳಿದ್ರು ಕಾಮೆಂಟ್ ಮಾಡಿ, ನಾವು ಕಲ್ತ್ಕೊಳ್ತೀವಿ. ಯಾವ ಥರ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋ ಥರ ಕಲ್ತ್ಕೊಳ್ತೀವಿ. ಸೊ ಇದು ಬಂದು ಇಲ್ಲಿ ಎಂಡಿದೆ. ಆಯಿತಾ? ಇದು ಎಷ್ಟಿದೆ ಅಂತ ನೋಡ್ಬೇಕು. ಆ್ಯಕ್ಚುಲಿ ಇದು ಸುಕ್ಕೆಲ್ಲ ಬಂದಿದೆ ಬ್ಲೌಸ್ದು. ಸೊ ಇದು ಬಂದು 3 ಇಂಚಿದೆ, ಅರ್ಧ ಇಂಚ್ ಎಕ್ಸ್ಟ್ರಾ 3.25 ತೊಗೋಬೇಕು. ಇಲ್ಲ 3.25 ತೊಗೊಂಡ್ರು ನಮಗೆ ಈ ಲೆಂತ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಇದು ಬಂದು ನಮ್ಮದು ವೇಸ್ಟ್ ರೌಂಡ್ ಎಷ್ಟಿದೆ 7.25 ಇದೆ. 7.5 ಇದಕ್ಕೆ 3 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. 7.25 ಇತ್ತು ಅಂದರೆ ನಾವು 3 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಅಷ್ಟು ಲೆಂತ್ ತೊಗೋಬೇಕು ನಾವು ಬ್ಲೌಸ್. 10.25ಗೆ ಎಕ್ಸ್ಟ್ರಾ 3 ಇಂಚ್ ತೊಗೋಬೇಕು. ಸೊ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಹೀಗೆ, ಇಲ್ಲಿಂದ ಇಲ್ಲಿಗೆ 10.25, ಒಂದು 11 ಇಂಚೆ ತೊಗೊಳ್ಳಿ. 1/4 ಇಂಚಲ್ಲೆಲ್ಲ ಬೇಕಾದರೆ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ಬಿಸಾಕ್ಬೋದು. ಆಯಿತಾ? ಸೊ ಇಲ್ಲಿಗೆ ಬಂದು ಸೊ ಇದು ಬಂದು ಇಲ್ಲಿಗೆ 3.25 ಇಂಚಿಗೆ ಜಸ್ಟ್ ಒಂದು ಹಾಗೆ ಲೈನ್ ಹಾಕೊಳ್ಳಿ. ಇಲ್ಲಿ 3.25 ತೊಗೊಂಡಿದ್ದೀವಲ್ವಾ, ಇಲ್ಲಿಗೆ 3.25 ತೊಗೋಬೇಕು. 1/4 ಇಂಚ್ ಮೈನಸ್ ಮಾಡಬೇಕು ನಾವು. 3.25ಗೆ ಲೈನ್ ಹಾಕೋಬೇಕು. ಇದು ಎಂಡು, ಇದು ಸ್ಟಾರ್ಟಿಂಗು, ಇದು ಎಂಡು. ಈಗ ಇದನ್ನು ಜಸ್ಟ್ ಹಾಗೆ ಹೀಗೆ ಕರ್ಕೊಳ್ಬೇಕು. ಇದು ಪಾಯಿಂಟ್. ಸೊ ಇದು ರೆಡಿ ಆಯಿತು.
ಇಲ್ಲಿ ಫ್ರಂಟ್ಗೆ ಅಂತ ಈ ಥರದ್ದು 2 ಪೀಸ್ ಅಂದರೆ 4 ಪೀಸ್ ಕಟ್ ಮಾಡ್ಕೋಬೇಕು ನಾವು. ರೈಟ್ ಸೈಡ್ 2 ಪೀಸು, ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ 2 ಪೀಸು, ಟೋಟಲು 4 ಪೀಸಿಗೆ ನಾವು ಮಾರ್ಕಿಂಗ್ ಮಾಡಬೇಕು. 4 ಈ ಥರ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡು ನಾವು ಕೂತ್ಕೊಳ್ತು ಅಂದರೆ ಮಿಷಿನಲ್ಲೇ ಫುಲ್ ಕಟ್ಟಿಂಗ್ ಮಾಡಿಕೊಂಡು ಕೂತ್ಕೊಂಡ್ಬಿಡ್ಬೇಕು. ಪದೇ ಪದೇ ಎದೊಳೋ ಥರ ಇರಬಾರ್ದು. ಸೊ ಇದು ರೆಡಿ ಆಯಿತು. ಕ್ರಾಸ್ ಪೀಸ್ ರೆಡಿ ಆಯಿತು, ಸ್ಲೀವ್ಸ್ ರೆಡಿ ಆಯಿತು, ಫ್ರಂಟ್ ಬಾಡಿ ರೆಡಿ ಆಯಿತು. ಇದು ಬ್ಯಾಕ್ ಬಾಡಿ. ಸೊ ಬ್ಯಾಕ್ ಬಾಡಿಗೆ ನೆಕ್ಕಿನೂ ಕಟ್ ಮಾಡ್ಕೊಂಡಿಲ್ಲ, ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ರೆಡಿ ಆಯಿತು. ಸೊ ಕಂಪ್ಲೀಟ್ ಆಗಿದ್ದು ಲೈನಿಂಗ್ ಬಟ್ಟೆ ಕಂಪ್ಲೀಟ್ ಆಗಿ ಕಟಿಂಗ್ ಆಗಿದೆ. ಮೇನ್ ಫ್ಯಾಬ್ರಿಕ್ಗೆಲ್ಲ ಇಟ್ಕೊಂಡು ಕಟಿಂಗ್ ಮಾಡ್ಬೋದು. ಆಸ್ ಇಟ್ ಈಸ್ ಇದು ಬಾರ್ಡರ್ ಬಂದು ಈ ಥರ ಬರುತ್ತೆ. ಇದನ್ನು ಫಸ್ಟ್ ನಾವು ಸ್ಲೀವ್ ಕಟ್ ಮಾಡ್ಕೋಬೇಕು. ಆಮೇಲೆ ಇದು ಮೋಟೀಸ್ ಎಲ್ಲ ಹೆಂಗೆ ಬಂದಿದೆ, ಈ ಕಡೆ ಅಪ್ ವೈಸ್ ಬಂದಿದೆ. ಸೊ ನಮಗೆ ಕಟಿಂಗ್ ಮಾಡಬೇಕು ಅಂದರೆ ಇದೇ ಮುಖಾಂತರ ಹೀಗೆ ತೊಗೊಳ್ಬೇಕು ಕಟಿಂಗ್ನ. ಅಂದರೆ ಫ್ರಂಟು ಹೀಗೆ ಬರಬೇಕು, ಬ್ಯಾಕು ಆ ಕಡೆನೇ ಬರಬೇಕು. ಫಸ್ಟು ಸ್ಲೀವ್ ಕಟಿಂಗ್ ಮಾಡ್ಕೊಬೇಕು. ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಸೊ ಇದೆಲ್ಲ ಒಂಚೂರು ಸೈಡ್ ಇಟ್ಕೊಳ್ಳೋಣ. ಸ್ಲೀವ್ಸ್ ಫಸ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನಮಗೆ ಡಿಸೈನ್ ವೈಸ್ ಯಾವ ಥರ ಬಂದಿದೆ ಅನ್ನೋದನ್ನು ನಾವು ನೋಡಿಕೊಂಡು ಫ್ಯಾಬ್ರಿಕ್ ಕಟ್ ಮಾಡಬೇಕಾಗತ್ತೆ. ಹೀಗೆ ಬಂತಲ್ಲ, ಕರೆಕ್ಟಾಗಿ ಇದು ಮಾರ್ಜಿನ್ ಇಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಸೊ ಬಟ್ಟೆ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ, ಸ್ಟಿಚಿಂಗ್ ಮಾಡಿದ್ಮೇಲೆ ನೀಟಾಗೆಲ್ಲ ಕಟ್ ಮಾಡ್ಕೋಬೇಕು. ಸೊ ಇದೊಂದು ಟಿಪ್, ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಹೊಲಿಗೆ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಏನು ಬಂದಿರುತ್ತೆ ಅದೆಲ್ಲ ನಾವು ಸ್ಟಿಚಿಂಗ್ ಮಾಡ್ಬೋದು. ಹೀಗಿದು ಬ್ಯಾಕ್. ಸೊ ಬ್ಯಾಕಿಗೆ ನಾನು ಈ ಕಡೆನೇ ತೊಗೊಳ್ಬೇಕಾಗುತ್ತೆ, ಯಾಕೆಂದರೆ ಮೋಟೀಸ್ ಈ ಕಡೆನೇ ಇದೆ. ಅದಕ್ಕೋಸ್ಕರ ಈ ಕಡೆನೇ ಬ್ಯಾಕ್ ಬಾಡಿ ಹಾಕ್ತೀನಿ. ಹೀಗೆ ತೊಗೊಳ್ತೀನಿ. ಫ್ರಂಟ್ ಬಾಡಿನ ಈ ಕಡೆ, ಸಾರಿ ಒಂದು ನಿಮಿಷ, ಫಸ್ಟ್ ನೋಡ್ಕೊಂಬಿಡಿ ಎಲ್ಲೆಲ್ಲಿ ಕರೆಕ್ಟಾಗಿ ಕೂರುತ್ತೆ ಅನ್ನೋದನ್ನು. ಆಮೇಲೆ ನಾವು ಅದನ್ನು ಕಟಿಂಗ್ ಮಾಡ್ಕೋಬೋದು ಆರಾಮ್ಸಾಗಿ. ಸೊ ಇದು ಬಂದು ಈಗ ಬರುತ್ತೆ, ಈ ಕಡೆ ಬಂದು ಕ್ರಾಸ್ ಪೀಸ್ ಬರುತ್ತೆ. ಹೀಗೆ ಇಲ್ಲ ಈ ಕಡೆ ಆದರೂ ನಾವು ಹಾಕೋಬೋದು. ಈ ಕಡೆ ಕ್ರಾಸ್ ಪೀಸ್ ಬರುತ್ತೆ. ಸೊ ಇದು ಬ್ಯಾಕ್ ಸ್ಲೀವ್ ಕಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಅಡ್ಜಸ್ಟ್ ಮಾಡ್ಕೋಬೇಕು, ಫ್ರಂಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಕ್ರಾಸ್ ಪೀಸು ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆನ. ಸೊ ಇದು ಬಂದು ಒಂಚೂರು ಬೇಲಿಗೆ ಎತ್ಕೊಳ್ತಾ ಇದ್ದೀನಿ. ಕೆಳಗಡೆ ಮಾರ್ಜಿನ್ಗೆ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರಂಟ್ ಬ್ಯಾಕ್ ನೆಕ್ನ ನಾನು ಆಮೇಲೆ ಸ್ಟಿಚಿಂಗ್ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕಲ್ಲಿ ನಾನು ಬ್ಯಾಕ್ನ ಕಟಿಂಗ್ ಮಾಡ್ಕೊಂಡಿಲ್ಲ. ಸೊ ಇದು ರೆಡಿ ಆಯಿತು. ಓಕೆನಾ? ಸೊ ಬ್ಯಾಕ್ ರೆಡಿ. ಫ್ರಂಟ್ ಪಾರ್ಟ್ಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಈ ಮಾರ್ಜಿನ್ ಏನಿದೆ ಇದನ್ನು ಬಿಟ್ಟೇ ಇಟ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಅದು ಅಡ್ಕೊಡಕ್ಕೆ ಕಾಣುತ್ತೆ. ಪೀಸ್ ಇಲ್ಲ ಅಂದರೆ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ನಮ್ಗೆ ಪೀಸ್ ಸಿಗಿದೆ, ಸೊ ಅದರಿಂದ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀಟಾಗಿ ಇಟ್ಕೊಂಡೆ ಕಟ್ ಮಾಡ್ಕೋಬೋದು. ಸೊ ಇದು ರೆಡಿ ಆಯಿತು. ಆ್ಯಕ್ಚುಲಿ ಇದು ಸಿಲ್ಕ್ ಥರ ಸೆಮಿ ಸಿಲ್ಕ್ ಅಂತಾರಲ್ಲ ಅದು. ಇದನ್ನೇನಾದರೂ ನಾವು ಸ್ಟಿಚಿಂಗ್ ಮಾಡೋದು ಲೇಟ್ ಮಾಡಿದ್ರೆ ಈ ದಾರ ಹಂಗೆ ಎದೊಳ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಸ್ಟಿಚಿಂಗ್ ಮಾಡಿಬಿಡ್ಬೇಕು. ಸೊ ಇದು ರೆಡಿ ಆಯಿತು, ಫ್ರಂಟ್ ರೆಡಿ ಆಯಿತು. ಈಗ
ಕ್ರಾಸ್ ಪೀಸ್. ಸೊ ಇದು ರೆಡಿ ಆಯ್ತು. ಯಾಕೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಅಂದರೆ ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನೇನಿದೆ ಅದೆಲ್ಲ ಕಟ್ ಮಾಡ್ಬೋದು. ಸೊ ಇದು ಬ್ಲೌಸ್ ಕಟಿಂಗ್ ನಾನು ಮಾಡೋ ಕಟಿಂಗ್ ಮೆಥಡ್ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಅರ್ಥ ಆಗಿದೆ ಯಾವ್ದು ಅರ್ಥ ಆಗಿಲ್ಲ ಅನ್ನೋದು ಇದು ನಾನು ಕಟಿಂಗ್ ಮಾಡೋ ಮೆಥಡ್. ಈ ಥರ ಮಾಡ್ತೀನಿ. ಸೊ ನಿಮಗೆ ಇದರೊಳಗೆ ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದು ನಿಮಗೆ ಯಾವ ಪಾರ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ನಾನು ಪರ್ಪಸಾಗಿ ಅದೇ ಪಾರ್ಟನ್ನ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಆ ಥರನೂ ಮಾಡ್ತೀನಿ. ಸೊ ಇದೆಲ್ಲ ರೆಡಿ ಆದಮೇಲೆ ಸ್ಟಿಚಿಂಗ್ ಮಾಡೋದು, ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ. ಅದು ಫಸ್ಟ್ ಈಗ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ. ಓಕೆ, ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.